ಹೆಬ್ಬಾಳ್ಕರ್ ಹಾಗೆ ಸಿಟಿ ರವಿ ಅವಹೇಳನಕಾರಿ ಪದ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನ ಪರಿಷತ್ ಕಲಾಪದಲ್ಲಿ ಇವತ್ತು ಇಡೀ ದಿನ ಇದೇ ವಿಚಾರಕ್ಕೆ ಗದ್ದಲ ಏರ್ಪಟ್ಟಿತ್ತು. ಹೆಬ್ಬಾಳ್ಕರ್ ವಿರುದ್ಧ ಅಸಲಿಗೆ ಸಿಟಿ ರವಿ ಅಶ್ಲೀಲ ಪದವನ್ನ ಬಳಕೆ ಮಾಡಿದ್ದು ನಿಜಾನಾ? ಮಾಜಿ ಸಚಿವ ಬಿಜೆಪಿಯ ಹಾಲಿ ಎಂಎಲ್ಸಿ ಸಿಟಿ ರವಿ ಕಾನೂನಾತ್ಮಕ ಸಂಕಷ್ಟವನ್ನ ಎದುರಿಸುವ ಅನಿವಾರ್ಯ ಪರಿಸ್ಥಿತಿ ಬಂದುಬಿಡುತ್ತಾ. ಇದರಿಂದ ಅರೆಸ್ಟ್ ಆಗ್ತಾರಾ ಸಿಟಿ ರವಿ ಅನ್ನೋ ಅನುಮಾನ ಇದೆ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ಗೆ ಹೊಸ ಅಸ್ತ್ರ ಸಿಕ್ಕಂತಾಗಿದೆ ಸಿಟಿ ರವಿ ಅವರ ವಿಚಾರದಲ್ಲಿ. ಸಿಟಿ ರವಿ ವಿರುದ್ಧ ಇವತ್ತು ಅಕ್ಷರಶಃ ಕಾಂಗ್ರೆಸ್ನ ಮಹಿಳಾ ಘಟಕ, ಕಾಂಗ್ರೆಸ್ನ ಮಹಿಳಾ ಸದಸ್ಯರು ಸಿಡಿದೆದ್ದಿದ್ದಾರೆ. ಸಿಟಿ ರವಿ ಅವರು ನೀವು ಯೋರ ಪ್ರಾಸ್ಟ್ಯೂಟ್ ಅಂದರೆ ಸುಮಾರು ಒಂದು 10 ಸಲ ಅಂದಿದ್ದಾರೆ. ಸೊ ಹಾಗಾಗಿ ಅವರನ್ನು ಪದಚ್ಯುತಿಗೊಳಿಸಬೇಕು. ಇಂಥ ಒಂದು ಘನತೆಹೀನವಾದಂಥ ನಡವಳಿಕೆಯನ್ನು ಈ ಸದನದಲ್ಲಿ ಮಹಿಳೆಯರ ಮೇಲೆ ಮಾಡಿರ್ತಕ್ಕಂಥದ್ದನ್ನು ನಾವುಗಳು ಖಂಡಿಸಿದ್ದೇವೆ. ಪೀಠ ಬಿಟ್ಟು ಹೊರಗೆ ನಡೆದರು. ಆ ಸಮಯದಲ್ಲಿ ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸೀಟ್ನಿಂದ 2 ರೋ ಹಿಂದೆ ನಿಂತಿದ್ದೆ. ಅವರು ಮತ್ತು ಸಿಟಿ ರವಿ ಅವ್ರ ಮಧ್ಯೆ ಮಾತಿನ ಚಕಮಕಿ ನಡೀತಾ ಇತ್ತು. ಮೇಡಮ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅವ್ರಿಗೆ ಕಲೆಗುಡುಕ ಅಂತ ಹೇಳಿ ಕರಿತಾ ಇದ್ರು. ಸಿಟಿ ರವರು ಪ್ರಾಸ್ಟಿಟ್ಯೂಟ್ ಅಂತ ಕರಿತಾ ಇದ್ರು. ನಾನು ಅದನ್ನು ಕೇಳಿಸ್ಕೊಂಡೆ. ಬಟ್ ಅಂಥ ಪದ ಒಬ್ಬ ವಿಧಾನ ಪರಿಷತ್ ಸದಸ್ಯ ಉಪಯೋಗಿಸ್ಬೋದು ಅಂತ ನಾನು ಊಹಿಸಿರಲಿಲ್ಲ. ಸೊ ಹಾಗಾಗಿ ಸಿಟಿ ರವಿಯವರು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಇವರು ಅವಮಾನ ಮಾಡಿ ಮಾತನಾಡಿದ್ದಾರೆ. ಇದು ಇಡೀ ಮಹಿಳಾ ಕುಲಕ್ಕೆ ಮಾಡಿದಂಥ ಒಂದು ಅವಮಾನ. ಇವತ್ತು ಬಿ ಜೆ ಪಿಗೆ ಸ್ವಲ್ಪ ಆದರೂ ಕಿಂಚಿತ್ತಾದರೂ ಮಹಿಳೆಯರ ಬಗ್ಗೆ ಗೌರವ ಇದ್ದರೆ ಸಿಟಿ ರವಿಯವರನ್ನು ಭಾರತೀಯ ಜನತಾ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು. ಕಾಂಗ್ರೆಸ್ನವರ ವರ್ಷನ್ ಇದಾದರೆ ಇತ್ತ ಬಿಜೆಪಿಯಲ್ಲೂ ಕೂಡ ಅನೇಕ ನಾಯಕರು ಇದ್ರ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ರು. ಸುಮ್ಮನೆ ಸಿಟಿ ರವಿ ಅವರ ವಿರುದ್ಧವಾಗಿ ಆರೋಪ ಮಾಡ್ತಿದ್ದಾರೆ ಅನ್ನೋದು ಅಲ್ಲಿಗೆ ಕಾಂಗ್ರೆಸ್ ಹಾಗೆ ಬಿಜೆಪಿ ನಡುವೆ ಅಶ್ಲೀಲ ಪದ ಬಳಕೆಯ ಜಟಾಪಟಿ ಜೋರಾಗಿದೆ. ಕಾಂಗ್ರೆಸ್ ಆರೋಪಕ್ಕೆ ಬಿಜೆಪಿ ನಾಯಕರು ತಿರುಗೇಟು ನೀಡಿದ್ದಾರೆ. ಅದರಲ್ಲೂ ಸಿಟಿ ರವಿ ಅವರೇ ಪ್ರತಿಕ್ರಿಯೆ ನೀಡಿದ್ದಾರೆ. ಅವಹೇಳನಕಾರಿ ಪದವನ್ನ ನಾನು ಬಳಕೆ ಮಾಡೇ ಇಲ್ಲ, ಬೇಕಾದ್ರೆ ಪರಿಷತ್ ಆಡಿಯೋ ವಿಡಿಯೋ ಪರಿಶೀಲನೆ ಮಾಡಲಿ, ಆ ರೀತಿ ಹೇಳಿಕೆಯನ್ನ ನಾನು ಕೊಟ್ಟೇ ಇಲ್ಲ ಅಂತ ಸಿಟಿ ರವಿ ಹೇಳಿದ್ರೆ, ಸಿಟಿ ರವಿ ಹಾಗೆ ಹೇಳಿದ್ ನಾನಂತೂ ಕೇಳಲೇ ಇಲ್ಲ, ಏನಾದರೂ ಅಂತ ಹೇಳಿಕೆ ನೀಡಿದ್ರೆ ಅದು ತಪ್ಪೆ ಅಂತ ಹೇಳಿ ರಿಪಬ್ಲಿಕನ್ನಕ್ಕೆ ಬಿಜೆಪಿ ಎಂಎಲ್ಸಿ ಭಾರತಿ ಶೆಟ್ಟಿ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ತರದ ರಾಜಕಾರಣಗಳಿಗೆ ನಾನು ಹೆದರೋನಲ್ಲ, ಹೆದರ್ಸುವಂತದನ್ನ ಬೇರೆಯವ್ರಿಗೆ ಇಟ್ಕೊಳ್ಳಿ. ನಾನು ಯಾವ ಹೆಣ್ಮಕ್ಳ ಬಗ್ಗೆನೂ ಹಂಗ ಹೇಳಲ್ಲ, ಹಂಗ ಅವ್ರಿಗೆ ಹೇಳ್ಬೇಕಾದಂತ ಸನ್ನಿವೇಶ ಹೇಳೋದು ಇಲ್ಲ. ಯಾಕಾಗ ಅವ್ರು ಭಾವಿಸ್ಕೊಂಡ್ರೋ ಗೊತ್ತಿಲ್ಲ. ನಾನು ಆ ರೀತಿ ಹೇಳುವಂತ ಯಾರಿಗೂ ಹೇಳಿಲ್ಲ ಇದುವರೆಗೂ. ಅಂಬೇಡ್ಕರ್ ಬಗ್ಗೆ ಮಾತಾಡಿದ್ದೀನಿ. ಅಮಿತ್ ಶಾ ಅವರು ಕಾಂಗ್ರೆಸ್ನವ್ರ ಬಗ್ಗೆ ಹೇಳಿದ್ದ ವಿಷಯವನ್ನ ತಿರ್ಚಿದ್ದಾರೆ ಅನ್ನೋ ವಿಷಯ ಮಾತಾಡಿ. ಈ ರೀತಿ ಹೆದರ್ಸೋದು ಅಲ್ಲ, ಹೆದರುವಂತ ರಾಜಕಾರಣಿ ಅಲ್ಲ. ಆ ರೀತಿ ಹೆದರ್ಸುವಂತ ರಾಜಕಾರಣ ನನ್ನ ಹತ್ರ ಮಾಡುವಂತದ್ ಬೇಡ. ಆ ರೀತಿ ಹೆದರ್ಸಿ ರಾಜಕಾರಣ ಮಾಡಕ್ಕೆ ನಾನೇನು ಇವತ್ತು ನೆನ್ನೆ ಬಂದವನ. ವಿಷಯಾಂತರ ಮಾಡೋದಕ್ಕೆ ನೋಡಿ, ನಾನ್ ಕಟ್ಟರ್ ಬಿಜೆಪಿ ಎಲ್ರಿಗೂ ಗೊತ್ತು. ವಿಷಯಾಂತರ ಮಾಡೋಕೋಸ್ಕರ ಅವರು ಕಾಂಗ್ರೆಸ್ನವರು ಅಂಬೇಡ್ಕರ್ ಅವರಿಗೆ ಮಾಡಿದ ಅಪಮಾನವನ್ನ ನಾವು ಎಳೆಯಾಗಿ ಬಿಡಿಸಿಡೋದಕ್ಕಿದ್ವಿ. ಅವರು ಸಭಾಪತಿಗಳು ಅವಕಾಶ ಕೊಟ್ಟಿದ್ರೆ ಎಳೆಯಾಗಿ ಬಿಡಿಸಿಟ್ಟಿದ್ವಿ. 2 ಬಾರಿ ಸೋಲ್ಸಿದ್ದು ಕಾಂಗ್ರೆಸ್ ಅಂಬೇಡ್ಕರ್ ಅವರನ್ನ, ಸತ್ತಾಗ ಅಪಮಾನ ಮಾಡಿದ್ದು ಕಾಂಗ್ರೆಸ್, ಅವ್ರಿಗೆ ಯಾವುದೇ ರೀತಿಯ ಸ್ಮಾರಕ ಕಟ್ಟದಲೇನೆ ಅವ್ರನ್ನ ನಿರ್ಲಕ್ಷ್ಯ ಮಾಡಿದ್ದು ಕಾಂಗ್ರೆಸ್. ಈ ಎಲ್ಲ ವಿಷಯವನ್ನ ಮುಚ್ಚಿಡ್ತಾ ಕೊಲೆಗಾರ ಅವರು ಹೇಳಿದ ಪದವನ್ನು ನಾನು ಕೇಳಿಲ್ಲ, ಇವರು ಹೇಳಿದ ಪದವನ್ನು ನಾನು ಕೇಳಿಲ್ಲ. ಆದರೆ ಅವರು ಮುಂದೆ ಬಂದು ನನ್ನ ಹತ್ರ ನಿಮ್ಮವರು ಅಂತ ಸಿಟಿ ರವಿ ಅಂತ ಹೇಳಿಲ್ಲಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಆಮೇಲೆ ಬಲ್ಕಿಶ್ ಬಾನು ಅವರು, ಆಮೇಲೆ ಉಮಾಶ್ರೀ ಅವರು, ಇನ್ನೂ 4-5 ಜನ ಸದಸ್ಯರು. ನನಗೂ ಬೇಜಾರಾಯಿತು ಆ ಪದ ಅಂತ ಕೇಳಿ. ಯಾರು ಹೇಳಿದರು ಅಂತ ಹೇಳಿದರೆ ಅವರು ಹೇಳಿಲ್ಲ ಯಾರು ಹೇಳಿದ್ದು ಅಂತ. ಆಮೇಲೆ ಕೊನೆಗೆ ಅವರು ಹೇಳಿದ್ದು ಸಿಟಿ ರವಿ ಅಂತ. ರಾಜ್ಯ ಮಟ್ಟದ ನಾಯಕರು ಮಾತ್ರವಲ್ಲ, ಪ್ರಹ್ಲಾದ್ ಜೋಶಿ ಅವರು ಕೂಡ, ಕೇಂದ್ರ ಸಚಿವರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. ಸಿಟಿ ರವಿ ಅವರು ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆ ಅನ್ನೋ ಕಾಂಗ್ರೆಸ್ನ ಗಂಭೀರ ಆರೋಪ. ಪ್ರಹ್ಲಾದ್ ಜೋಶಿ ಅವರ ಪ್ರತಿಕ್ರಿಯೆ ನಿಮ್ಮ ಮುಂದೆ. ಇವತ್ತು ಸಂಸತ್ತಿನ ಮಕರ ದ್ವಾರದಲ್ಲಿ ನಡೆದಂಥ ರಾಹುಲ್ ಗಾಂಧಿಯವರ ದುಷ್ಕೃತ್ಯ ಇದು ಕಾಂಗ್ರೆಸ್ ಪಾರ್ಟಿಯ ಹತಾಶೆ, ನಿರಾಶೆ. ಒಂದು ಕಡೆ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸಂಸತ್ನಲ್ಲಿ ಇಂಥದ್ದೇ ಸಂದರ್ಭ.
ಅಂಬೇಡ್ಕರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಭಾರಿ ಕೋಲಾಹಲ, ಗದ್ದಲ, ಗಲಾಟೆ. ರಾಹುಲ್ ಗಾಂಧಿ ಅವರು ತಳ್ಳಿ ಬಿಜೆಪಿಯ ಸಂಸದರಿಗೆ ಗಾಯವಾಯಿತು ಅನ್ನುವ ವಿಚಾರ. ಇದಕ್ಕೆ ಸಂಬಂಧಪಟ್ಟಂತೆಯೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಮತ್ತೊಂದು ಕಡೆ ಬೆಳಗಾವಿಯ ಚಳಿಗಾಲದ ಅಧಿವೇಶನದ ಕೊನೆಯ ದಿನವೂ ಕೂಡ ಪರಿಷತ್ನ ಪ್ರಾಂಗಣ ಹಾಗೆ ಹೊರಭಾಗದಲ್ಲಿ ರಣಾಂಗಣದ ಸ್ವರೂಪ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರೋದು ಇದೇ ಅಂಬೇಡ್ಕರ್ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಷತ್ನಲ್ಲಿ ವಿಚಾರಗಳು ಪ್ರಸ್ತಾಪ ಆಗ್ತಾ ಇದ್ದ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆ ಸಿಟಿ ರವಿ ಅವರ ನಡುವೆ ನಡೆದಿರುವ ವಾಕ್ಪ್ರಹಾರ. ಈ ಸಂದರ್ಭದಲ್ಲಿ ಸಿಟಿ ರವಿ ಅವರು ಅಶ್ಲೀಲ ಪದವನ್ನು ಬಳಕೆ ಮಾಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧವಾಗಿ ಅನ್ನೋ ಆರೋಪ. ಬಿಜೆಪಿ ಕಾಂಗ್ರೆಸ್ನ ನಡುವೆ ಹೊಸದೊಂದು ಟಾಕ್ ಫೈಟ್ಗೆ ಕಾರಣವಾಗಿದೆ. ಸಿಟಿ ರವಿ ಅಶ್ಲೀಲ ಪದ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಹಾಗೆ ರಾಜ್ಯದ ಗೃಹ ಸಚಿವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಸಿಟಿ ರವಿ ಮಾಡಿದ್ದು ಕ್ರಿಮಿನಲ್ ಅಫೆನ್ಸ್. ಈ ಬಗ್ಗೆ ಸಭಾಪತಿಗೆ ದೂರು ನೀಡ್ತೇವೆ ಅಂತ ಹೇಳಿ ಬೆಳಗಾವಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ರು. ಇನ್ಫ್ಯಾಕ್ಟ್ ಇದೀಗ ದೂರು ಕೂಡ ನೀಡಲಾಗಿದೆ. ಎಂಎಲ್ಸಿ ಸಿಟಿ ರವಿ ಅಶ್ಲೀಲ ಪದವನ್ನು ಬಳಸಿದ್ದಾರೆ. ಇದರಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ನೋವಾಗಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಪ್ರತಿಕ್ರಿಯೆ ಇದು. Legislative Council members that he has used very filthy word to Srimati Lakshmi Abbalkar. She is a minister in my cabinet and it amounts to criminal offence. I don't know whether she has complained to the chairman also. And also, she has gone to the police station. Police will take the action according to the law. No, I was told in the Legislative Council during the debate on Ambedkar, one of the member from the opposition, C.T. Ravi, has used a very bad word towards Lakshmi Balkar, and more than once. I was told that 10 times he has used the same word. And Lakshmi Abbalkar, being a minister in the government, she is hurt, she is pained, and she is expressing, the insult which has been thrown at her during the, debate. And I don't know if she gives a complaint, and police will initiate whatever action is necessary. It amounts to criminal offence. ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸಭಾಪತಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸ್ನವ್ರು ಏನು ಕ್ರಮ ತಗೋತಾರೆ ನೋಡ್ಬೇಕು. ಯಾರು 10 ಸಾರಿ ಹೇಳಿದಾರಂತ ಎಲ್ಲರೂ ಹೇಳ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ, ನಾನು ಇರಲಿಲ್ಲ.